ಹೌದಲ್ವಾ? ಅಲ್ಲ, ಸುಮನ ಏನ್ ಹೇಳ್ತಾಳೆ ಅಂತ ಕೇಳೋದಕ್ಕೆ ಯಾರು ತಯಾರ ಇಲ್ವಲ್ಲ? ವಿಶಾಲ್, ಈ ತರ ಆಗಿದ್ದ ಜಾಗಕ್ಕೆ ನಾವು ಮತ್ತೆ ಹೋಗೋ ಅವಶ್ಯಕತೆ ಇದೆಯಾ? ಒಬ್ರಿಗೆ ಅಪಾಯ ಆಯ್ತು ಅಂತ ಎಲ್ರಿಗೂ ಹಾಗೆ ಆಗುತ್ತೆ ಅಂತ ಏನ್ ಗ್ಯಾರಂಟಿ? ಈಗ ಅಗಿಲಿಲ್ಲ ಅಂದ್ರೆ ಆಗೋ ನಷ್ಟ ಏನೂ ಇಲ್ವಲ್ಲ ಅತ್ಗೆ. ಅಯ್ಯೋ, ಲಾಭ ಹೋಗುತ್ತೆ ತಾನೆ? ಯಾರಿಗೆ? ನನ್ಗೆ. ಏಯ್, ನಿನ್ ತಲೆ ನಮ್ಗೆ ಅಂತ ಅನ್ಬೇಕು ಕಣೋ. ಅದೇ ನಮ್ಗೆಲ್ರಿಗೂ. ಅಲ್ಲ, ಅಲ್ಲೇನಾದ್ರು ಒಂದ್ ವೇಳೆ ನಿಧಿ ಗಿಧಿ ಇದೆಯೇನೋ ಅಂತ. ನಿಧಿ ಇದೆಯೋ ಅಲ್ಲಿ ಹೋಗಿ ಅಗಿಬೇಕು ಅಂತ ವಿಧಿಲ್ ಬರ್ದಿದ್ಯೋ? ಇಲ್ಲ ಅಂದಿದ್ರೆ ಸುಮನಾಗ್ ಹೇಗ್ ಕನ್ಸ್ ಬೀಳ್ತಾ ಇತ್ತು? ಸುಮನಂಗ್ ಕನ್ಸ್ ಬಿದ್ದಿರೋದು ನಿನಗೆ ಗೊತ್ತಾಯ್ತು ಬೊಟ್ಟಮ್ಮ? ನೀನ್ ಬಂದಿದ್ದು ಇವಾಗ್ಲೇ ಅಲ್ವಾ? ಈಗ್ಲೇ ಅನ್ಕೊಳ್ಳಿ, ಆದ್ರೆ ನಿಮ್ ಮಾತು ಅಷ್ಟು ದೂರ ಕೇಳಿಸ್ತಾ ಇತ್ತು. ಕೇಳಿಸ್ಕೊಂಡ್ ಬಂದೆ ಅಂದಾಗ ಆಯ್ತು. ಅಗಿಯೋದು, ಹೂಳೋದು ಇದ್ರ ಬಗ್ಗೆ ಮಾತಾಡಿದ್ರೆ ಯಾರಿಗ್ ಬೇಕಾದ್ರೂ ಅರ್ಥ ಆಗುತ್ತೆ. ಅದ್ ಸರಿ ಮಾಮ್, ನೈನಿ ಹೇಳಿದ್ದು ಸುಮ್ಮನಾಗೆ ಕನ್ಸಲ್ ಬಂದಿದ್ದ ವಿಷಯ ದೊಡ್ಡ ಬುಟ್ಟಮ್ಮನ್ಗೆ ಹೇಗೆ ಗೊತ್ತಾಯ್ತು ಅಂತ. ಶಕ್ತಿ ಯುಕ್ತಿ ಇರೋ ಹಾವುಗಳಿಗೆ ಅಷ್ಟಾದ್ರೂ ನಾಲೆಜ್ ಇರಲ್ವಾ ವಿಶಾಲ್? ಇಷ್ಟಕ್ಕೂ ಏನಂತೀರಾ? ಹೋಗಿ ಅಗಿತೀರೋ ಇಲ್ವೋ? ಅಲ್ಲಿ ಏನು ಸಿಗ್ಲಿಲ್ಲ ಅಂದ್ರೆ ಅಗ್ದಿರೋ ಗುಂಡಿಲೆ ನಿನ್ನ ಹೂತಾಕ್ಬಿಡ್ತೀನಿ. ಏ ವಿಕ್ರಾಂತ್, ಸುಮ್ನಿರು ಬ್ರೋ, ಇಂಥವ್ರಿಗೆ ಹೀಗೆ ಹೇಳಿದ್ರೇನೆ ಅರ್ಥ ಆಗೋದು. ಲೇ ಅಲ್ವಾ, ದೊಡ್ಡ ಬಟ್ಟಮ್ಮ ಕೂಡ ಸುಮನ ಹೇಳಿದ ಮಾತಿಗೆ ಒಪ್ಕೋತಾ ಇದ್ದಾರೆ ಅಂತಂದ್ರೆ ಏನಾದ್ರೂ ಸಮಥಿಂಗ್ ಇದ್ದೇ ಇದೆ ಅಂತ ತಾನೇ ಅರ್ಥ. ಮತ್ತೆ ಏನ್ ಕುಕ್ಕತ್ತೋ ಏನ್ ಕಚ್ಚತ್ತಪ್ಪ. ಆಫ್ಟರ್ ಆಲ್ ಚೇಳ್ ಕಚ್ಚಿದ್ದಕ್ಕೆ ಯಾಕಷ್ಟೊಂದು ಭಯ ಪಡ್ಬೇಕು? ಈಗ್ಲೇ ಪಾಪ ವಿಶಾಲ್ ತುಂಬಾ ಒದ್ದಾಡ್ತಿದ್ದಾನೆ. ಇದೆಲ್ಲ ಬೇಡ, ಲೆಟ್ಸ್ ಗೋ ಬ್ಯಾಕ್. ನಡೀರಿ ವಿಕ್ರಾಂತ್, ನಡಿ, ಬನ್ನಿ ಬನ್ನಿ. ಮತ್ತ್ಯಾಕ್ ಅಗೀತಿದ್ಯಾಕ? ಇನ್ನು 3 ಅಡಿ ಅಗಿಬೇಕು. ಒಂದಡಿ ಅಗ್ದು ಏನು ಸಿಗ್ಲಿಲ್ಲ ಅಂದ್ರೆ ಆಗ ಮುಚ್ಚಾಕ್ಬಿಟ್ಟು ಹೋಗ್ಬೇಕು. ಯಜಮಾನ್ರೆ, ಮಣ್ಣು ತೆಗೀರಿ. ಹೇಳಿಲ್ವಾ ಏನೋ ಇರುತ್ತೆ ಅಂತ? ನೈನಿ, ಇನ್ನೂ ಜೋರಾಗಿ.
ಕೊಡ್ತೀನಿ ಅಯ್ಯೋ ನಾನು ಒಂದ್ಸಲ ಅಯ್ಯೋ ಮಾಮ್, ಅಯ್ಯೋ ಮಾಮ್, ಅಯ್ಯೋ. ಅದೇ ಶಾಕ್ ಹೊಡಿತಿದೆ ಬ್ರೋ. ಆದ್ರೆ ನೈನಿ ಹಿಡ್ಕೊಂಡಿದ್ದಾಳೆ, ಅವಳಿಗೇನೂ ಆಗ್ತಿಲ್ವಲ್ಲ.